ಗೈಸ್ ಗಂಟೆ 5 ಆಗ್ತಾ ಬಂತು. ಆಷಾಢ ಮಾಸ ಮದ್ದು ತರಲಿಕ್ಕೆ ನಾವು ಈಗ ಹೊರಟಿದ್ದೇವೆ. ಬನ್ನಿ 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 ಗೈಸ್ ಗೈಸ್ ಲೇಟ್ ಆಯಿತು ಗೈಸ್. ನಾವು ಮಾವನ ಮನೆಗೆ ಬಂದಿದ್ದೇನೆ. ಮಾವ ರೆಡಿ ಇದ್ದಾರೆ. ನಾವು ರಪ್ಪ ಹೋಗಿ ತರುವ. ಇಲ್ಲಿ ಮನೆ ಹತ್ತಿರನೇ ಇದೆ ಮರ, ಏನು ಕನ್ಫ್ಯೂಸ್ ಇಲ್ಲ. ಹೋಗುವ ಬನ್ನಿ. ನೋಡಿ ಇದೇ ಮರ, ಇದರಲ್ಲಿ ಒಂದು ಪಾತ್ರ ಮತ್ತು ಕಲ್ಲಲ್ಲಿ ಗುದ್ದುವುದು. ಅದಕ್ಕೆ ಕತ್ತಿ ಯೂಸ್ ಮಾಡಲಿಕ್ಕಿಲ್ಲ, ಕಬ್ಬಿನ ಮುಡಿಸಲಿಕ್ಕಿಲ್ಲ. ಕಲ್ಲಲ್ಲಿ ಗುದ್ದಿ ಇದು ತೆಗೆಯೋದು. ನೋಡುವ ಗೈಸ್ ಬನ್ನಿ ನೋಡುವ. ನಮಗೆ ಇಲ್ಲಿ ಸ್ವಲ್ಪ ಜಾಸ್ತಿ ತೊಗಟೆ ಬೇಕು. ಇಲ್ಲಿ ನಮಗೆ 4-5 ಮನೆಗೆ ಕೊಡಲಿಕ್ಕೆ ಉಂಟು. ಅದನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕು. ನೋಡಿ ನಾವು ಎಷ್ಟು ತಂದಿದ್ದೇವೆ. ಈಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು. ಈಗ 5 ಗಂಟೆ ಆಯ್ತಷ್ಟೇ. ಇನ್ನು 7 ಗಂಟೆಗೆ ಎಲ್ಲ ರೆಡಿ ಮಾಡ್ತಾರಂತೆ. ನಾವು ಮತ್ತೆ 7 ಗಂಟೆಗೆ ಬರುವ. ಬಾಯ್. 2 hours later. ನೋಡಿ ಗೈಸ್, ಇದು ನಮ್ಮ ಮಾವನ ಮನೆ. ಇಲ್ಲಿ ಏನಂದರೆ, ಇಲ್ಲಿ ಮರ ಇಲ್ಲಿ ಹತ್ತಿರವೇ ಇದೆ, ಮನೆಯ ಹತ್ತಿರವೇ ಮರ ಇದೆ. ನೋಡಿ ಇದೇ ಮರ ಇದು. ನೋಡಿ ಕೆಲವು ಕಡೆಗಳಲ್ಲಿ ದೂರ ಗುಡ್ಡೆಗಳಲ್ಲಿ ಇರ್ತದೆ. ಅಷ್ಟು ಸುಲಭದಲ್ಲಿ ಇರುವುದಿಲ್ಲ ಮರ, ಗುಡ್ಡೆಗಳಲ್ಲೆಲ್ಲ ಇರ್ತದೆ. ಆದರೆ ಇಲ್ಲಿ ನಮಗೇನು ಟೆನ್ಷನ್ ಇಲ್ಲ, ಮನೆ ಹತ್ತಿರವೇ ಇದೆ, ಯಾವುದೇ ಕನ್ಫ್ಯೂಷನ್ ಇಲ್ಲ. ಕೆಲವು ಊರುಗಳಲ್ಲಿ ಗುಡ್ಡೆಯಲ್ಲಿ ಇರ್ತದೆ. ಹಾಗೆ ಮುಂಚಿನ ದಿವಸ ಹೋಗಿ ಅದನ್ನು ಮರವನ್ನು ನೋಡಿ ಮಾರ್ಕ್ ಮಾಡಿ ಬರ್ತಾರೆ. ಮಾರ್ಕ್ ಅಂದರೆ ಅದಕ್ಕೆ ಬಲ್ಲಿ ಎಲ್ಲ ಕಟ್ಟಿ ಏನಾದರೂ ಬರುವುದು. ಯಾಕೆಂದರೆ ಮರುದಿವಸ ಬೆಳಿಗ್ಗೆ ಹೋಗೋದಲ್ಲ, ಕತ್ತಲೆ ಇರ್ತದೆ, ಆಗ ಮರ ಮಿಸ್ ಆಗ್ಬಾರ್ದಂತ. ಹಾಗೆ ಮಿಸ್ ಆಗಿ ತುಂಬ ಅನಾಹುತ ಕೂಡ ಆಗಿದೆ. ಕೆಲವು ಬೇರೆ ಮರದ ರಸ ತೆಗೆದು ಜೀವಹಾನಿ ಕೂಡ ಆಗಿದೆ. ಹಾಗೆ ಮುಂಜಾಗ್ರತೆಯಾಗಿ ಮೊದಲೇ ಹೋಗಿ ಮರವನ್ನು ಮಾರ್ಕ್ ಮಾಡಿ ಬರ್ತಾರೆ. ನೋಡಿ ಇದು ನಾವು ಆಗ ಬಂದು ಅದರ ತೊಗಟೆಯನ್ನು ಕೆತ್ತಿ ತೆಗೆದದ್ದು. ನೋಡಿ ಇಲ್ಲಿಗೆ ಹಾಲು ಬಂದಿದೆ. ನೋಡಿ ಇದೇ ಹಾಲನ್ನು ಕಷಾಯ ಮಾಡೋದು. ಇದು ನೋಡಿ, ಇದು ಸೂರ್ಯನ ಬಿಸಿಲು ಬೀಳುವ ಮೊದಲು ತೊಗಟೆ ತೆಗಿಬೇಕು. ನಿನ್ನೆ ರಾತ್ರಿ ಬಂದು ಅದಕ್ಕೆ ನೂಲು ಕಟ್ಟಬೇಕು. ನೂಲು ಕಟ್ಟಿ ಇಟ್ಟು 1 ರೂಪಾಯಿ ಕಾಣಿಕೆ ಇಟ್ಟು ನಾಳೆ ಬೆಳಿಗ್ಗೆ ಬರ್ತೇನೆ, 1001 ಬಗೆಯ ಮದ್ದನ್ನು ತಯಾರು ಮಾಡಿ ಕೊಡ್ಬೇಕು ಪ್ರಾರ್ಥನೆ ಮಾಡಿ ಇರು. ನೋಡಿ ನೂಲು ಕಟ್ಟಿದ್ದಾರೆ. ನೋಡಿ ಇಲ್ಲಿ ನೂಲು ಕಟ್ಟಿದ್ದಾರೆ. ನೂಲು ಕಟ್ಟಿ ಅದಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಉಂಟು. 1 ರೂಪಾಯಿ ಕಾಣಿಕೆ ಇಟ್ಟು ಪ್ರಾರ್ಥನೆ ಮಾಡೋದು. ಅದರ ಮದ್ದಿನ ಅಂಶ ಎಲ್ಲ ಶೇಖರಣೆ ಆಗಿರಬೇಕು, ಬೆಳಿಗ್ಗೆ ಬರ್ತೇವೆ ನಾವು ಅಂತ ಒಂದು ಪ್ರಾರ್ಥನೆ ಮಾಡಿ ಬರೋದು. ಇದು ಒಳ್ಳೆ ಮಾಹಿತಿ, ಇದು ಗೊತ್ತಿರಲಿಲ್ಲ. ನೋಡಿ ಇದಾಗ ತೆಗೆದ ಇದು ಪೀಸ್. ನೋಡಿ ಇದು ಪೀಸ್ ಆಗಿ ತೆಗೆಯುವುದನ್ನು ಕಟ್ ಮಾಡಿ, ಮತ್ತು ಅದರ ಮೇಲಿನ ವೇಸ್ಟ್ ಇದನ್ನು ತೆಗಿಬೇಕು. ನೋಡಿ ಹೀಗೆ ಕತ್ತಿಯಲ್ಲಿಗೆ ಬೆರೆಸುವುದು, ಬೆರೆಸಿ ತೆಗೆಯುವುದು ವೇಸ್ಟ್. ಅದು ನೀರು ಬಿದ್ದದ್ದು ಇದು ಕಸ ಎಲ್ಲ ಇರ್ತದೆ, ಅದನ್ನೆಲ್ಲ ತೆಗೆಯೋದು. ನೋಡಿ ಹೀಗೆ ಆಗಿದೆ. ನೋಡಿ ತೆಗೆದ ಮೇಲೆ ನಮ್ಮ ಈ ವಠಾರದಲ್ಲಿ ಒಂದು 5-6 ಮನೆಗಳಿಗೆ ಇವರೇ ಸಪ್ಲೈ ಮಾಡೋದು. ಬೇರೆ ಎಲ್ಲಿ ಮಾಡೋದಿಲ್ಲ ಯಾರು. ಎಲ್ಲ ಕಡೆ ಕೊಡ್ತಾರೆ ಇವರು ರಸ ಕಷಾಯ ಮಾಡಿ. ಎಲ್ಲರೂ ಆರೋಗ್ಯದಿಂದಿರಬೇಕು ಅಂತ ಉದ್ದೇಶ ಇವರದು. ಹಿಂದಿನ ಒಂದು ಮದ್ದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇವರು. ನೋಡುವ, ಇನ್ನು ರೆಡಿ ಮಾಡುವ. ಇನ್ನು ಅರಿಯುವುದು ಅದನ್ನು. ಇದಕ್ಕೆ ಐಟಮ್ ಉಂಟು ಇನ್ನು ಹಾಕ್ಲಿಕ್ಕೆ. ಅದೇ ಕರಿಮೆಣಸು, ಕೆಂಪು ಮೆಣಸು, ಅರಶಿನ, ಜೀರಿಗೆ, ಬೆಳ್ಳುಳ್ಳಿ, ಮತ್ತೆ ಬೆಲ್ಲ, ಒಂದು ಸಣ್ಣ ಕಲ್ಲುಂಡು, ಮತ್ತೆ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ 7 ಬಗೆ ಒಟ್ಟಿಗೆ ಇದನ್ನೊಟ್ಟಿಗೆ ಮಾಡಿ ಮಿಕ್ಸ್ ಮಾಡಬೇಕು. ಕಡಿಯುವುದು, ಮಿಕ್ಸಿಗೆ ಹಾಕಿ ಕಡಿಯುವುದು.
ಕ್ಲೀನ್ ಮಾಡಬೇಕು, ಇಲ್ಲದ ಅದರಲ್ಲಿ ಕಸ ಇರ್ತದೆ, ಹುಳ ಇರ್ತದೆ, ಎಲ್ಲ ಇರ್ತದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡೋದು. ಇಲ್ಲಿ ದೋಸೆ ರೆಡಿ ಆಗ್ತಾ ಉಂಟು ಬೆಳಗಿನದ್ದು. ಇನ್ನು ಇಲ್ಲಿ ಬಂದ ಮೇಲೆ ಚಹಾ ಕುಡಿದೇ ಹೋಗುದು. ನೀರು ದೋಸೆ, ನೀರು ದೋಸೆ ಅಲ್ಲ, ಉದ್ದಿನ ದೋಸೆ, ಉದ್ದು ಮತ್ತು ಮೆತ್ತೆ ದೋಸೆ. ರೈಟ್, ಜಾರಿಗೆ ಹಾಕಿದ್ದಾರೆ. ಒಂದೊಂದೆಲ್ಲವನ್ನು ಮಿಕ್ಸ್ ಮಾಡುದು ಈಗ. ಅದಕ್ಕೆ ಬೇಕಾದಷ್ಟು ನೀರು. ಅಲ್ಲಿ ತೆಗೆದಿಟ್ಟ ಕಲ್ಲನ್ನು ಒಲೆಗೆ ಹಾಕಿ ಬಿಸಿ ಮಾಡಿಕೊಳ್ಬೇಕು. ಬಿಸಿ ಮಾಡಿದ ಕಲ್ಲು ಮತ್ತು ಕಷಾಯ ಆದ ಮೇಲೆ ಕಷಾಯದ ಒಳಗೆ ಹಾಕಿ ಮುಚ್ಚುವುದು ಒಂದು ಸ್ವಲ್ಪ. ಗ್ರೈಂಡ್ ಆಯಿತು. ಗ್ರೈಂಡ್ ಆದನ್ನು ಈಗ ಅದರ ಹಿಂಡಿ ಅದನ್ನು ಹಾಲು ತೆಗೆದು ನೋಡಿ ಹಾಕಿ ರಸ ತೆಗೆದಿದ್ದೀನಿ. ನೋಡಿ ರಸ ರೆಡಿ ಆಯಿತು. ಕಹಿ ಘಾಟು ಈಗಲೇ ಹೊಡಿತಾ ಇದೆ. ಹೇಗೆ ಕುಡಿಯೋದು ಅಂತ ಗೊತ್ತಿಲ್ಲ ಈಗ. ನೋಡಿ ಈ ಮದ್ದಿಗೆ ಏನು ಪವರ್ ಬರೋದು ಈ ಕಲ್ಲಿನಿಂದ. ಮದ್ದು ರೆಡಿ ಆಯಿತು. ಇನ್ನು ಸ್ವಲ್ಪ ದೇವರಿಗೆ ಇಟ್ಟು, ದೇವರಿಗೆ ಸ್ವಲ್ಪ ಮದ್ದಿಟ್ಟಾಯಿತು. ಇನ್ನು ಎಲ್ಲರಿಗೆ ಆರೋಗ್ಯ ಕೊಡಲಿ ಅಂತ ದೇವರಿಗೆ ಬೇಡಿಕೊಂಡು ಇನ್ನು ಎಲ್ಲರಿಗೆ ಕೊಡುವುದು ಮಾಡ್ತೀವಿ. ಒಂದು 4-5 ಮನೆಗೆ ಕೊಡ್ಲಿಕ್ಕೆ ಉಂಟು. ನಮ್ಮ ಮದ್ದು ಸಿಕ್ತು. ಈಗ ಹೋಗುವ ಮನೆಗೆ ಹೋಗಿ ಸ್ವಲ್ಪ 2-3 ಸ್ಪೂನ್ ಅಷ್ಟೇ ಕುಡಿಲಿಕ್ಕೆ, ಜಾಸ್ತಿ ಕುಡಿಲಿಕ್ಕಿಲ್ಲ. ಇದು ಭಯಂಕರ ಹೀಟ್ ಇದು. ಇದನ್ನು ಕುಡಿದ ಮೇಲೆ ಮೆಂತೆ ಗಂಜಿ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಅದು ಹೀಟು ಹೋಗಲಿಕ್ಕೆ. ಇವರಿಲ್ಲಿ ಮೆಂತೆ ದೋಸೆ ಮಾಡಿದ್ದಾರೆ, ಹಾಗಾಗಿ ಮೆಂತೆ ಗಂಜಿ ಕುಡಿದರೆ ಒಳ್ಳೆಯದು ಆರೋಗ್ಯಕ್ಕೆ. 2 ಮನೆಗಳಿಗೆ ಕೊಡಲಿಕ್ಕೆ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಸಮಯದ ನಂತರ ಬರ್ತಾರೆ, ಅವರು ಕೊಂಡು ಹೋಗ್ತಾರೆ. ಮತ್ತೆ ಹೇಗುಂಟು ಮಾವನವರು ಕುಡಿದಿದ್ದಾರೆ. ಅವರಿಗೆ ಅದೆಲ್ಲ ಲೆಕ್ಕವಿಲ್ಲ ನೋಡಿ. ಪ್ರತಿಯೊಬ್ರು ಕುಡಿಬೇಕು. ನಾನ್ ಕುಡ್ದಾಗೆಲ್ಲ ಅನ್ಸೋದು ಈ ದೇಶದಲ್ಲಿ ಪ್ರತಿಯೊಬ್ರು ಕುಡ್ಕೊಂಡು ತೆಲಾಡ್ಕೊಂಡು ಆರಾಮಾಗಿದ್ದೀವಿ, ಎಷ್ಟು ಚೆನ್ನಾಗಿರೋದು ಅಂತ. ನೋಡಿ ಇದು ಗೋಂಗೂರು ಬುಚ್ಚೆ. ಈಗ ಹೊರಟದ್ದು ಇಲ್ಲಿಂದ. ಇನ್ನು ಮನೆಗೆ ಹೋಗಿ ಎಲ್ಲರಿಗೂ ಕುಡಿಸುವ. ಅವರ ಎಕ್ಸ್ಪ್ರೆಷನ್ ಹೇಗಿತ್ತು ಅಂತ ನೋಡುವ ಬನ್ನಿ. ನಮ್ಮ ಕಷಾಯ ಇದು ಭಯಂಕರ ಸ್ಟ್ರಾಂಗ್ ಉಂಟು. ಕಹಿ ಅಂದರೆ ಭಯಂಕರ ಕಹಿ ಇದೆ ಇದು. ಆದರೆ ಇದು ಕುಡಿಯುವುದರ ಉದ್ದೇಶ, ಮಳೆಗಾಲದಲ್ಲಿ ತುಂಬ ಮಳೆ ಬರ್ತಿರುವಾಗ, ಈ ಟೈಮಲ್ಲಿ ತುಂಬ ಮಳೆ ಬರುವಂಥ ಟೈಮ್ ಇದು. ಆ ಟೈಮಲ್ಲಿ ಜ್ವರ, ಶೀತ, ಕಫ, ನೆಗಡಿ ಮತ್ತು ಮಕ್ಕಳಿಗೆ ಕೈ ಕಾಲಲ್ಲಿ ಕಜ್ಜಿ ಆಗುವುದು, ಇಂಥ ಹಲವು ಸಮಸ್ಯೆಗಳಿಗೆ ಇದು ಒಳ್ಳೆ ಮದ್ದು. ಇದಂತ ಭಯಂಕರ ಉಷ್ಣ ಇದು. ಇದನ್ನು ಕುಡಿದ್ರೆ ಮೈ ಸ್ವಲ್ಪ ಉಷ್ಣತೆ ಜಾಸ್ತಿ ಆಗ್ತದೆ. ಮತ್ತು ನಂಜು, ಮೈಯಲ್ಲಿರುವ ನಂಜು ಎಲ್ಲ ಇದು ಕಮ್ಮಿ ಮಾಡುತ್ತಿದ್ದಾರೆ ಅಂತ ಒಂದು ಕಷಾಯ ಇದು. ಬಾಕಿ ಟೈಮಲ್ಲಿ ಕುಡಿಲಿಕ್ಕೆ ಆಗೋದಿಲ್ಲ, ಇದನ್ನು ಕುಡಿಲಿಕ್ಕಿಲ್ಲ. ಈ
ಪರ್ಟಿಕ್ಯುಲರ್ ಇದು ಅಮಾವಾಸ್ಯೆ ದಿನ ಮಾತ್ರ ಈ ಮರದ ಕೆತ್ತೆ ತೆಗೆದು ಕಷಾಯ ಮಾಡೋದು. ಹಿಂದೆ ಎಲ್ಲ ಖಾಲಿ ಮನೆಯಲ್ಲೇ ಮಾಡ್ತಿದ್ದರು, ಎಲ್ಲ ಮನೆಯಲ್ಲಿ ಮಾಡ್ತಿದ್ದರು. ಈಗಂತೂ ಸ್ವಲ್ಪ ಮಾಡೋದು ಕಮ್ಮಿ ಆಗಿದೆ, ಎಲ್ಲ ಮನೆಯಲ್ಲಿ ಮಾಡಲ್ಲ, ಕೆಲವರು ಹಿರಿಯರಿದ್ದವರ ಮನೆಯಲ್ಲಿ ಮಾತ್ರ ಮಾಡ್ತಾರೆ ಹಾಗೆ, ಮತ್ತು ಬೇರೆ ಮನೆಗಳಿಗೆ ಹಂಚ್ತಾರೆ. ಇಲ್ಲಾದರೆ ಈಗ ನಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ದೇವಸ್ಥಾನ ಹಾಗೂ ಕೆಲವು ಸಂಘ ಸಂಸ್ಥೆಗಳಲ್ಲಿ ಈಗ ಕಷಾಯ ಬಂದು ಮಾಡ್ತಾರೆ, ಎಲ್ಲ ಸಾರ್ವಜನಿಕವಾಗಿ ಸಿಗುತ್ತದೆ ಕಷಾಯ, ಅದರನ್ನೇ ತೊಂದರೆ ಇಲ್ಲ. ಬೇಕಾದವರು ದೇವಸ್ಥಾನಗಳಿಗೆ ಹೋಗಿ ಕುಡಿಬೋದು, ಮನೆಯಲ್ಲಿ ಮಾಡುವ ಅನಾನುಕೂಲ ಇದ್ದರೆ ಹಾಗೆ. ನೋಡಿ ಈಗ ನಾವು ಕಷಾಯ ಕುಡಿಯುವ. ನೋಡಿ ಸ್ವಲ್ಪ 1 ಚಮಚದಷ್ಟು ಇಷ್ಟೇ, ನೋಡಿ ನೋಡಿ ಇಷ್ಟೇ, ಒಂದು 2 ಚಮಚದಷ್ಟೇ ನೋಡಿ ಗೈಸ್. ನೋಡಿ ಕುಡಿಯುವ. ಕೈ ಹೇಗಿದೆ ಅಂದರೆ ಹಾಗಲಕಾಯಿ ಕೈ ಉಂಟಲ್ಲ, ಅದಕ್ಕಿಂತಲೂ ಡಬಲ್ ಸ್ಟ್ರಾಂಗ್ ಇದೆ ಕೈ. ಬಾ ತಾನೆ, ಅವನು ಭಯಂಕರ ಸ್ಟ್ರಾಂಗ್ ಇದೆ ಅಂತೂ ಅದು ಕುಂತಾಳು. ಹಾಂ ನೋಡಿ ಅವನಿಗೂ ಅಷ್ಟೇ ನೋಡಿ, ಒಂದೇ ಗುಳಂಕ ನಂಗೋದು ನಂಗಿ ಈಗ ನೀರು ರುಚಿ. ಹಾಂ ಒಂದೇ ಸಾಕು. ಹಾಂ ವಾ ಭಯಂಕರ ಕೈ ಇದೆ. ಹೇಗುಂಟು? ಓ ಪುಣ್ಯಾತ್ಮ, ಓ ಹಲೋ ಮಿಸ್ಟರ್, ಹೇಗುಂಟು? ಅದನ್ನು ಚಹಾ ಕುಡಿಯುವ ಮೊದಲು ಬರಿ ಹೊಟ್ಟೆಗೆ ಕುಡಿಯುವುದು, ಚಹಾ ಕುಡಿದ ನಂತರ ಅಲ್ಲ, ಬರಿ ಹೊಟ್ಟೆಗೆ ಕುಡಿಯುವುದು. ಹಾಂ ಈಗ ನಮ್ಮ ಆಂಟಿ ಕುಡಿತಿದ್ದಾರೆ, ಬನ್ನಿ. ಈಗ ನೋಡಿ 3ನೇ ಅಭ್ಯರ್ಥಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಟೋಕನ್ ನಂಬರ್ 4 ಹಾಕೊಂಡಿರಿ. ಹಾಂ ಹಾಂ ಹೇಗಂಟ? ಗೈಸ್ ಮದ್ದು ಕುಡಿದಾಯ್ತು, ಭಯಂಕರ ಕೈ. ಬಾ ಕೈ ಅಂದರೆ ವಿಷ ಏನಾದರೂ ಕೈ ಉಂಟ ಗೊತ್ತಿಲ್ಲ, ಅದಕ್ಕಿಂತ ಕಡೆ ಇತ್ತು ಕೈ. ಹೇಗಿತ್ತು? ನೀವೆಲ್ಲಿ ವಾಂತಿ ಮಾಡಲಿಕ್ಕೆ ಬಾಕಿ. ಹೇಗಿತ್ತು? ಚಂದ ಆಯ್ತಾ? ಚೀಪ್ ಆಯ್ತಾ? ಹಾಂ ಇನ್ನೊಂದು ಸ್ವಲ್ಪ ಕುಡಿಯುವ ನನಗೆ ಬೇಡ. ಹಾಂ ಅವನು ಸಕ್ಕರೆ ಬಾಯಿಗೆ ಹಾಕಿದ್ದನ್ನು ಕೂಡ ಹೋಗಿ ಉಗುಳಿದ್ದಾನೆ, ಅಷ್ಟು ಕೈ ಇತ್ತು. ಓಕೆ ಒಬ್ಬಳು ಇಲ್ಲಿ ಅಳ್ತಾ ಇದ್ದಾಳೆ, ಕುಡಿಯೋದಿಲ್ಲ ಅಂತ. ಬೂಸ್ಗಾರ ನೋಡಿ, ಕುಡಿಯೋದಿಲ್ಲ. ನಮ್ಮ ಮನೆಯಲ್ಲಿ ಇವಳೊಬ್ಬಳೆ ಕುಡಿಯೋದು. ಬಾಯ್ ಗೈಸ್, ಈ ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸುವ. ಆಷಾಢ ಅಮಾವಾಸ್ಯೆಯ ಶುಭಾಶಯನ್ನು ಮತ್ತೊಮ್ಮೆ ತಿಳಿಸುತ್ತಾ ಇಲ್ಲಿಗೆ ಮುಗಿಸುವ. ಇದೊಂದು ಸಣ್ಣ ಪ್ರಯತ್ನ, ಇದು ಸಣ್ಣ ಮಿನಿ ವ್ಲಾಗ್ ಇದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೆಲವು ಜನ ಬಾಕಿ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.